ಇಂದಿನಿಂದ ಆರೋಗ್ಯಕ್ಕೆ ಅತಿ ಹೆಚ್ಚಿನ ಮಹತ್ವ ಕೊಟ್ಟಿರತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ 188 ಆಂಬ್ಯುಲೆನ್ಸ್ಗೆ ವಿಶೇಷ ಸೌಲಭ್ಯಗಳನ್ನು ಕೊಡುವಂತಹ ಕೆಲಸವನ್ನು ಮಾಡಿದೆ. ಒಂದಿಷ್ಟು ಆರೋಗ್ಯದ ಮಟ್ಟವನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಟ್ಟಿರತಕ್ಕಂತಹದ್ದು. ಇಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ 188 ಆರೋಗ್ಯ ಕವಚ ಕೇಂದ್ರೀಕೃತ ಕಮಾಂಡ್ ಮತ್ತು ಕಂಟ್ರೋಲ್ ಕೇಂದ್ರ ಉದ್ಘಾಟನೆಯನ್ನು ಮಾಡಿರತಕ್ಕಂತಹದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಸಚಿವರಾಗಿರತಕ್ಕಂಥ ದಿನೇಶ್ ಗುಂಡೂರಾವ್. ಇಡೀ ದೇಶದಲ್ಲಿಯೇ ಕೂಡ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ 188 ಆರೋಗ್ಯ ಕವಚ ಕೇಂದ್ರೀಕೃತ ಕಮಾಂಡ್, ಅದೇ ರೀತಿಯಾಗಿ ಕಂಟ್ರೋಲ್ ಕೇಂದ್ರದ ಆರೋಗ್ಯ ಸೇವೆಯನ್ನು ಪ್ರಾರಂಭಿಸಲಾಗಿದೆ. ತುರ್ತು ಸಂದರ್ಭಗಳಲ್ಲಿ ತ್ವರಿತಗತಿಯಲ್ಲಿ ಚಿಕಿತ್ಸೆ ದೊರೆಯಬೇಕು. ಈ ಒಂದು ದಿಸೆಯಲ್ಲಿ ಅತ್ಯಾಧುನಿಕ ಮಾದರಿಯಲ್ಲಿ ಆರೋಗ್ಯ ಸೇವೆ ದೊರೆಯೋದಕ್ಕೆ ಈ ಒಂದು ಕೇಂದ್ರ ಅತ್ಯಂತ ಸಹಕಾರಿಯಾಗಲಿದೆ ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 18 ವರ್ಷಗಳಿಂದ 188 ಆಂಬ್ಯುಲೆನ್ಸ್ ಸೇವೆ ನಡೀತಾ ಇದೆ. 2025-26ನೇ ಬಜೆಟ್ ಘೋಷಣೆಯಂತೆ 188 ತುರ್ತು ಆಂಬ್ಯುಲೆನ್ಸ್ ಸೇವೆಗಳ ನಿರ್ವಹಣೆಗೆ ಮೀಸಲಾದಂತಹ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಈ ಸೇವೆ ಪರಿಣಾಮಕಾರಿಯಾಗಿ ಜನರಿಗೆ ಲಭಿಸುವಂತಾಗುವಂತಹದ್ದು ಬಹಳಷ್ಟು ಮುಖ್ಯ. ಸರ್ಕಾರದ ಗುಣಮಟ್ಟದ ಆರೋಗ್ಯ ಸೇವೆಯಿಂದ ಜನರ ವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವಂತಹದ್ದು ಸಚಿವ ದಿನೇಶ್ ಗುಂಡೂರಾವ್. ರಸ್ತೆ ಅಪಘಾತಗಳು, ಹೆರಿಗೆ, ಹೃದಯ ರೋಗ ಸೇರಿದಂತೆ ಹಲವಾರು ಕ್ಲಿಷ್ಟ ಸಂದರ್ಭಗಳಲ್ಲಿ ತುರ್ತು ಚಿಕಿತ್ಸೆಯ ಅವಶ್ಯಕವಾಗಿದ್ದು, ಆ ಗೋಲ್ಡನ್ ಅವರ್ನಲ್ಲಿ ಚಿಕಿತ್ಸೆ ದೊರೆತರೆ ರೋಗಿಗಳು ಬದುಕುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಗೋಲ್ಡನ್ ಅವರ್ನಲ್ಲಿ ದೊರೆತಂತಹ ಚಿಕಿತ್ಸೆಯ ಸುಮಾರು 80% ಜನರು ಬದುಕುಳಿತಾ ಇದ್ದಾರೆ. ಜೀವನ ಮರಣದ ಹೋರಾಟದಲ್ಲಿ ತುರ್ತು ಚಿಕಿತ್ಸೆ ಹೆಚ್ಚಿನ ಮಹತ್ವವನ್ನು ಹೊಂದಿದೆ. ಬೆಂಗಳೂರು ನಗರದಲ್ಲಿ 65ರಿಂದ 70 ಆಂಬ್ಯುಲೆನ್ಸ್ಗಳಿದ್ದು ತುರ್ತು ಚಿಕಿತ್ಸೆಗೆ ನೆರವಾಗಿವೆ. 188 ಆಂಬ್ಯುಲೆನ್ಸ್ ವ್ಯವಸ್ಥೆ ಖಾಸಗಿಯವರ ಕೈಯಲ್ಲಿದ್ದಾಗ ಅವರ ಹೊಣೆಗಾರಿಕೆಯನ್ನ ಪ್ರಶ್ನೆ ಮಾಡುವಂತಿರಲಿಲ್ಲ. ಪ್ರಸ್ತುತ ಈ ವ್ಯವಸ್ಥೆ ಸರ್ಕಾರದ ಅಧೀನದಲ್ಲಿರೋದ್ರಿಂದಾಗಿ ಈ ಸೇವೆಯ ಹೊಣೆಗಾರಿಕೆ ಹೆಚ್ಚಾಗಿರುತ್ತೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಬದ್ಧ. ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ತಮ್ಮ ಆರೋಗ್ಯ ಸಮಸ್ಯೆಗೆ ನೆರವು ಕೇಳಿ ಬರ್ತಕ್ಕಂಥ ಜನರು ಸರ್ಕಾರದ ಸಹಾಯಧನವನ್ನ ಬಯಸ್ತಾರೆ. ಅದೇ ರೀತಿಯಾದಂತಹ ಜನರು ಖಾಸಗಿ ಆಸ್ಪತ್ರೆಗೆ ಹೋಗಿ ಸರ್ಕಾರದಿಂದ ಧನ ಸಹಾಯ ಕೇಳುವ ಬದಲು ಚಿಕಿತ್ಸೆಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು. ಕ್ಯಾನ್ಸರ್ ಸೇರಿದಂತೆ ಹಲವು ಕಾಯಿಲೆಗಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದುಬಾರಿಯಾಗಿದ್ದು, ಸರ್ಕಾರಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆಯ ವ್ಯವಸ್ಥೆ ಇದೆ. ಸಾಮಾನ್ಯ ಜನರಿಗೆ ಗುಣಮಟ್ಟದ ಆರೋಗ್ಯ ವ್ಯವಸ್ಥೆಯನ್ನು ನೀಡೋದಕ್ಕೆ ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಅಂತೇಳಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಆರೋಗ್ಯ ಕವಚ ಇದರ ಕೇಂದ್ರೀಕೃತ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಲೋಕಾರ್ಪಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ಅಂತೇಳಿ ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಇದು ಇಡೀ ದೇಶದಲ್ಲೇ ಮೊದಲನೇದು. ಇಂಥ ಆರೋಗ್ಯ ಸೇವೆ ದೇಶದ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಈ 108 ಆಂಬ್ಯುಲೆನ್ಸ್ಗಳು ಇದರ ಸೇವೆಯನ್ನು ಅತ್ಯಾಧುನಿಕ ಮಾದರಿಯಲ್ಲಿ ಸೇವೆ ದೊರಕಬೇಕು ಜನಗಳಿಗೆ. ಯಾಕಂತಂದರೆ ಆರೋಗ್ಯ ಸೇವೆ ಭಾಳ ಮುಖ್ಯ. ಅದರಲ್ಲೂ ಎಮರ್ಜೆನ್ಸಿ ಕೇಸ್ಗಳಲ್ಲಿ, ತುರ್ತು ಕೇಸ್ಗಳಲ್ಲಿ ತ್ವರಿತವಾಗಿ ಆರೋಗ್ಯ ಸೇವೆಯನ್ನು ನೀಡ್ತಕ್ಕಂಥದ್ದು ಅದು ಭಾಳ ಮುಖ್ಯ ಅಂತೇಳಿ
ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನನ್ನ ಭಾವನೆ. ಕರ್ನಾಟಕ ರಾಜ್ಯಕ್ಕೆ ನಾವು ನೀಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ವರ್ಷ ಅವರ ಆಯವ್ಯಯದ ಒಂದು ಭಾಷಣದಲ್ಲಿ ಘೋಷಣೆ ಮಾಡಿದರು. ಈ 108 ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕಾಗಿದೆ ಅಂತ ನನ್ನ ಹತ್ರ ಆರೋಗ್ಯ ಸಚಿವನಾಗಿದ್ದಾಗ ಮೊದಲನೇ ನನ್ನ ಹತ್ರ ಮಾತಾಡಿದರು. ತದನಂತರ ನಾವು ಅದರ ಮೇಲೆ ಹೇಗೆ ಸುಧಾರಣೆ ಮಾಡ್ಬೋದು ಅಂತ ನಾವೆಲ್ಲ ಪ್ರಯತ್ನ ಮತ್ತು ಯೋಚನೆಯನ್ನೆಲ್ಲ ಮಾಡ್ತಾ ಇದ್ದೋ ನಾವು. ಆ ಸಂದರ್ಭದಲ್ಲಿ ಇದನ್ನು ಇದುವರೆಗೂ 2007-8 ಇಸ್ವಿಯಿಂದ ಇದು ಒಂದು ಖಾಸಗಿಯ ಸಹಭಾಗಿತ್ವದಲ್ಲಿ ಖಾಸಗಿಯವರ ನಿರ್ವಹಣೆಯಲ್ಲಿ ಇದು ನಡೀತಾ ಇತ್ತು. ಮತ್ತು ಹಲವಾರು ಬಾರಿ ಇದರಲ್ಲಿ ಒಂದು ಹೊಸ ಬದಲಾವಣೆ ತರಬೇಕು ಅಂತ ಪ್ರಯತ್ನಗಳು ಹಿಂದೆ ಎಲ್ಲ ಆಗಿತ್ತು. 3-4 ಬಾರಿ ಹೊಸ ಟೆಂಡರ್ಗಳು ಕರೀತಾ ಇದ್ರು. ಆ ಟೆಂಡರ್ಗಳು ಫೈನಲೈಸ್ ಆಗ್ತಾ ಇರಲಿಲ್ಲ. ಬೇರೆ ಬೇರೆ ತಾಂತ್ರಿಕ ಕಾರಣ, ಬೇರೆ ಬೇರೆ ಕಾರಣಗಳಿಂದ ಅದು ನಿಂತೋಗ್ತಾ ಇತ್ತು. ಆದ್ದರಿಂದ ನಾವು ಇದನ್ನು ಯಾಕೆ ಈ ಒಂದು ವ್ಯವಸ್ಥೆಯನ್ನು ಸರ್ಕಾರವೇ ಯಾಕೆ ನಡೆಸಬಾರ್ದು? ಯಾಕೆಂತ ಹೇಳಿದ್ರೆ ಇನ್ನೊಬ್ಬರು ಖಾಸಗಿಯವರ ಮೇಲೆ ಅವಲಂಬಿತರಾಗಿ ಅವರ ನಿರ್ವಹಣೆ ಅದು ಯಾವ ಪ್ರಮಾಣದಲ್ಲಿ ಇರ್ತದೆ, ಹೇಗೆ ನಡೆಸ್ತಾರೆ ಅಂತ ನಮಗೆ, ಯಾಕಂದ್ರೆ ಇದೆಲ್ಲ ತಂತ್ರಜ್ಞಾನದ ವಿಚಾರ, ಅದರಿಂದ ನಮಗೆ ಸರಿಯಾದ ಪೂರ್ತಿ ಮಾಹಿತಿ ಕೂಡ ಸಿಗೋದಿಲ್ಲ. ಮತ್ತು ಏನಾದರೂ ಅವ್ಯವಸ್ಥೆಗಳಾದಾಗ ನಮ್ಮ ಒಂದು ನಿರ್ವಹಣೆಯಲ್ಲಿ ಅಥವಾ ನಮ್ಮ ಒಂದು ಕಂಟ್ರೋಲಲ್ಲೂ ಕೂಡ ಇರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಯಾಕೆ ಮಾಡಬಾರ್ದು ಅಂತ ನಾವು ಆಲೋಚನೆ ಮಾಡಿ ನಾವು ಅದನ್ನು ಶುರು ಮಾಡಿದಾಗ ಅದ್ರ ಬಗ್ಗೆ ಖಂಡಿತವಾಗಿಯೂ ಇದು ಸಾಧ್ಯ ಇದೆ, ಇದೇನು ಅಸಾಧ್ಯವಾದಂಥ ವಿಷಯ ಏನಲ್ಲ, ನಾವೇ ಇದನ್ನು ನಡೆಸೋದಕ್ಕೆ ಸಾಧ್ಯ ಇದೆ ಅಂತ ನಾವು ನೋಡಿ ಇನ್ನೂ ಒಂದು ಆಧುನಿಕ ವ್ಯವಸ್ಥೆಗೆ ತಗೊಂಡು ಹೋಗಬೇಕು. ಇನ್ನೂ ಅನೇಕ ಇದರಲ್ಲಿ ಬದಲಾವಣೆಗಳನ್ನು ಮಾಡಿ ನಾವು ಜನರಿಗೆ ಒಂದು ಅತ್ಯಂತ ಒಂದು ವಿನೂತನವಾದಂಥ ಮತ್ತು ಬಹಳಷ್ಟು ಇದರಲ್ಲಿ ಜನರಿಗೆ ಉಪಯೋಗ ಆಗುವಂಥ ಅಂಶಗಳನ್ನು ಸೇರಿಸ್ಕೊಂಡು ನಾವು ಮಾಡಬೇಕು ಅಂತ ನಾವು ಪ್ರಾರಂಭ ಮಾಡೋದು. ಅದನ್ನು ನಾವು ಮುಖ್ಯಮಂತ್ರಿಯವ್ರ ಜೊತೆ ಚರ್ಚೆ ಮಾಡಿದಾಗ ಬಜೆಟ್ ಸ್ಪೀಚ್ ಮಾಡೋದಕ್ಕಿಂತ ಮುಂಚೆ ಖಂಡಿತವಾಗಿಯೂ ನೀವು ಇದನ್ನು ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ಆ ಒಂದು ಆದೇಶವನ್ನು ಕೊಟ್ಟು ಅವರ ಆಯವ್ಯಯದ ಭಾಷಣದಲ್ಲಿ ಕಳೆದ ವರ್ಷ 2025-26ನೇ ಇಸ್ವಿಯ ಭಾಷಣದಲ್ಲಿ ಈ ಒಂದು 108 ವ್ಯವಸ್ಥೆಯನ್ನು ಸರ್ಕಾರಿ ಸ್ವಾಮ್ಯದಲ್ಲೇ ನಾವು ತಗೊಂಡು ಬರ್ತೀವಿ ಅಂತ ಹೇಳಿ ಅದನ್ನು ಅವರು ಘೋಷಣೆ ಮಾಡಿದ್ರು. ಅದರಿಂದ ಇವತ್ತು ಇದು ಸ್ಥಾಪನೆ ಆಗ್ತಾ ಇದೆ, ಇದು ಮಾನ್ಯ ಮುಖ್ಯಮಂತ್ರಿಯವರ ಆಶೀರ್ವಾದ ಬೆಂಬಲ ಇರೋದ್ರಿಂದ ಇವತ್ತು ಈ ವ್ಯವಸ್ಥೆಯನ್ನು ತರೋದಕ್ಕೆ ಸಾಧ್ಯ ಆಗಿದೆ ಅಂತ ನಾನು ನಿಮ್ಗೆಲ್ಲರೂ ಕೂಡ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ತದನಂತರ ನಾವು ಅದನ್ನು ಪ್ರಯೋಗವನ್ನು ಮಾಡಿ ಚಾಮರಾಜನಗರದಲ್ಲಿ ಪ್ರಥಮವಾಗಿ ಜಿಲ್ಲೆಯನ್ನು ತೆಗೆದುಕೊಂಡು ನಮ್ಮ ಸಾಫ್ಟ್ವೇರನ್ನು ಡೆವಲಪ್ ಮಾಡಿಸಿದೋ. ಅದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿರುವಂಥದ್ದು CDAC ಸಂಸ್ಥೆ ಅಂತ ಏನಿದೆ, ಅದು ಕೂಡ ಸರ್ಕಾರದ ಸಂಸ್ಥೆನೇ, ಕೇಂದ್ರ ಸರ್ಕಾರದ ಒಂದು ಅತ್ಯಂತ ಪ್ರಮುಖ ಸಂಸ್ಥೆ. ಇದು ಎಲ್ಲ ಈ ಡಿಜಿಟಲ್ ಸಿಸ್ಟಮ್ಸ್ನಲ್ಲಿ ಕೆಲಸ ಮಾಡುವಂಥ ಒಂದು ಸಂಸ್ಥೆ, ಅದು ಟ್ರಿವಾಂಡ್ರಮಲ್ಲಿದೆ. ಅವ್ರ ಜೊತೆ ನಾವು ಕೂತು ಮಾತನಾಡಿ, ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಜೊತೆ ಕೂಡ ಮಾತನಾಡಿ, ಈವನ್ ಸಿಂಗಪೂರಲ್ಲಿರುವಂಥ ಆಂಬ್ಯುಲೆನ್ಸ್ ವ್ಯವಸ್ಥೆ ಯಾವ ಥರ ಇದೆ ಅವ್ರ ಜೊತೆನೂ ಕೂಡ ಮಾತನಾಡಿ ನಾವು ಒಂದು ಸಾಫ್ಟ್ವೇರನ್ನು ತಯಾರು ಮಾಡೋದು. ಹೇಗೆ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು, ಇದರಲ್ಲಿ ಏನೇನು ಅಂಶಗಳಿರಬೇಕು, ಏನೇನು ತಗೊಳ್ಬೇಕು, ಅಕೌಂಟಬಿಲಿಟಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಒಂದು ತ್ವರಿತ ಒಂದು ಸಂದರ್ಭದಲ್ಲಿ, ಆ ತುರ್ತು ಸಂದರ್ಭದಲ್ಲಿ ತ್ವರಿತವಾಗಿ ನಾವು ಸ್ಪಂದಿಸ್ತಕ್ಕಂಥದ್ದು ಏನು, ಹೇಗೆ ಅದನ್ನು ಇಂಪ್ರೂವ್ ಮಾಡ್ಕೋಬೋದು ಅಂತೆಲ್ಲ ಹೇಳಿ ಮಾಡಿ ಚಾಮರಾಜನಗರದ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಾವು ಪ್ರಯೋಗವನ್ನು ಮಾಡೋದು. ತದನಂತರ ಅದು ಯಶಸ್ವಿಯಾಗಿ ಮತ್ತು ಅದರಲ್ಲಿ ಸುಮಾರು ವಿಷಯಗಳನ್ನು ನಾವು ಕಲಿಯೋದಕ್ಕೆ ಅವಕಾಶ ಆಯಿತು. ತದನಂತರ ಮೈಸೂರಿನ ವಿಭಾಗವನ್ನು ನಾವು ಅದನ್ನು ಈ ಒಂದು 108 ವ್ಯವಸ್ಥೆ ನಮ್ಮ ಕಂಟ್ರೋಲ್ ತಗೊಂಡು ನಾವು ನಡೆಸೋದಕ್ಕೆ ಶುರು ಮಾಡೋದು. ಅದಾದಮೇಲೆ ಇವತ್ತು ಇಡೀ ರಾಜ್ಯದ ಎಲ್ಲ ನಮ್ಮ 108 ಆಂಬ್ಯುಲೆನ್ಸ್ಗಳನ್ನು ಇವತ್ತು ಸರ್ಕಾರದ ಕಂಟ್ರೋಲ್ಗೆ ತಗೊಂಡ್ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಪ್ರಾರಂಭ ಆಗ್ತಾ ಇದೆ. ಅದು ಈ ಕಮಾಂಡ್ ಸೆಂಟರಲ್ಲಿ ಏನಿದೆ, 50 ಸೀಟಿನ ಕಮಾಂಡ್ ಸೆಂಟರ್ ಇದು. ಪ್ರತಿಯೊಂದು ಫೋನ್ ಕರೆ ಏನು ಬರ್ತದೆ ಈ ರಾಜ್ಯದಲ್ಲಿ ಎಲ್ಲವೂ ಕೂಡ ಈ ಒಂದು ಕಮಾಂಡ್ ಸೆಂಟರ್ಗೆ ಬರುವಂಥದ್ದು, ಕಮಾಂಡ್ ಕಂಟ್ರೋಲ್ ಸೆಂಟರ್ಗೆ ಬರುವಂಥದ್ದು. ಇಲ್ಲಿಂದ ಯಾವ ಆಂಬ್ಯುಲೆನ್ಸ್ ಎಲ್ಲಿದೆ ನಮಗೆಲ್ಲವೂ ಕೂಡ ಇವತ್ತು ನಮಗೆ ಮಾನಿಟರ್ ಆಗ್ತದೆ. ಯಾರು ಫೋನ್ ಮಾಡ್ತಾರೆ ಅವರ ಲೊಕೇಶನ್ ಏನು ನಮಗೆ ಗೊತ್ತಾಗುತ್ತೆ.